ಹೊಂಡದ ಮಧ್ಯೆ ಗುಂಡಿಗಳು, ರಸ್ತೆಯ ಹುಡುಕುತ ಚಾಲಕರು, ಸರ್ಕಸ್ ಮಾಡುತ್ತಾ ಸಾಗುವರು, ಸರ್ಕಸ್ ಮಾಡುತ್ತಾ ಸಾಗುವರು. ರಸ್ತೆಯ ತುಂಬ ಹೊಂಡವೇ ತುಂಬಿದೆ, ಹೇಳೋರಿಲ್ಲ ಕೇಳೋರು ಇಲ್ಲ. ರಸ್ತೆಯ ತುಂಬ ಹೊಂಡವೇ ತುಂಬಿದೆ, ಹೇಳೋರಿಲ್ಲ ಕೇಳೋರು ಇಲ್ಲ. ನಿತ್ಯ ಹೋಗುವ ಜನರ ಸಂಕಷ್ಟ, ನಿತ್ಯ ಹೋಗುವ ಜನರ ಸಂಕಷ್ಟ. ಕೇಳೋರಿಲ್ಲ ಹೇಳೋರಿಲ್ಲ, ಕೇಳೋರಿಲ್ಲ ಹೇಳೋರಿಲ್ಲ. ಏ ಮಿಸ್ಟರ್ ಹರೀಶ್ ಪೂಂಜಾ, ಏ ಮಿಸ್ಟರ್ ಹರೀಶ್ ಪೂಂಜಾ, ಕಣ್ಣಿಗೆ ಇದ್ಯಾವುದು ಕಾಣುವುದಿಲ್ಲ, ಕಣ್ಣಿಗೆ ಇದ್ಯಾವುದು ಕಾಣುವುದಿಲ್ಲ. ಕಮಿಷನ್ ಏನು ಸಿಗದೆ ಹೋದರೆ, ಕಮಿಷನ್ ಏನು ಸಿಗದೆ ಹೋದರೆ ರಸ್ತೆ ದುರಸ್ತಿ ಮಾಡಲ್ಲ, ರಸ್ತೆ ದುರಸ್ತಿ ಮಾಡುವುದಿಲ್ಲ. ಸಂಸದ ಮಿನಿಸ್ಟರ್ ಬ್ರಿಜೇಶ್ ಚೌಟ, ಸಂಸದ ಮಿನಿಸ್ಟರ್ ಬ್ರಿಜೇಶ್ ಚೌಟ, ಈ ಕಡೆಗೆ ಇಲ್ಲವೇ ನಿಮ್ಮ ನೋಟ. ಸಂಸದ ಮಿಸ್ಟರ್ ಬ್ರಿಜೇಶ್ ಚೌಟ, ಈ ಕಡೆಗೆ ಇಲ್ಲವೇ ನಿಮ್ಮ ನೋಟ. ಸಾಕು ಮಾಡಿ ನಿಮ್ಮ ಕೋಮು ಆಟ, ಸಾಕು ಮಾಡಿ ನಿಮ್ಮ ಕೋಮು ಆಟ. ಅಭಿವೃದ್ಧಿ ಕಡೆಗಿರಲಿ ಅಲ್ಪ ನೋಟ. ಧಿಕ್ಕಾರ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು, ರಾಜ್ಯ ಸರ್ಕಾರದ ವೈಫಲ್ಯತೆಗಳನ್ನು ಎದ್ದು ಕಾಣುತ್ತಿದೆ ಕುರುಡುತನಗಳು. ಅಭಿವೃದ್ಧಿ ಶೂನ್ಯ ಸರ್ಕಾರವಾಗಿದೆ, ಅಭಿವೃದ್ಧಿ ಶೂನ್ಯ ಸರ್ಕಾರವಾಗಿದೆ. ಸೇಮ್ 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 ಸೇಮ್, ಸೇಮ್ 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 ಸೇಮ್, ರಾಜ್ಯ ಸರ್ಕಾರಕ್ಕೆ ಸೇಮ್ ಸೇಮ್. ದುಡಿದ ಸುತ್ತಲಿ ಮನೆಗೆ ಹೋಗುವ, ದುಡಿದ ಸುತ್ತಲಿ ಮನೆಗೆ ಹೋಗುವ ಕಾರ್ಮಿಕರ ನೋವು ಕಾಣದಾಗಿದೆ. ಸಂಸದ ಬ್ರಿಜೇಶ್ ಚೌಟಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಇಲ್ಲಿಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಮುಖ್ಯ ಅತಿಥಿಯಾಗಿ ಆಗಮಿಸಿದಂತಹ ಜಿಲ್ಲಾ ಸಮಿತಿ ಸದಸ್ಯರಾಗಿರುವಂತಹ ನವಾಜ್ ಕಟ್ಟಯ್ಯರನ್ನು ನಾನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಅದೇ ರೀತಿ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದಂತಹ ಅಕ್ಬರ್ ಬೆಳ್ತಂಗಡಿ ಅವರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲಾ SDPI ಇದರ ಉಪಾಧ್ಯಕ್ಷರಾಗಿರುವಂತಹ ಇನಾಸ್ ರೋಡ್ರಿಗಸ್ ಇವರನ್ನು ನಾನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಅದೇ ರೀತಿ ಅಸೆಂಬ್ಲಿ ವಿಧಾನಸಭಾ ಕ್ಷೇತ್ರದ ಉಪಾಧ್ಯಕ್ಷರಾಗಿರುವಂತಹ ಹನೀಫ್ ಮುಂಗಲಕಟ್ಟೆ ಇವರನ್ನು ಕೂಡ ನಾನು ಆಹ್ವಾನಿಸ್ತಾ ಇದ್ದೇನೆ.
ಅದೇ ರೀತಿ ವಿಧಾನಸಭಾ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಅಶ್ಫಾಕ್ ಮುಂಜಲ್ಕಟ್ಟೆ ಅವರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಅದೇ ರೀತಿ ಉಪಾಧ್ಯಕ್ಷರಾದಂತಹ ವಿಧಾನಸಭಾ ಕ್ಷೇತ್ರದ ಉಪಾಧ್ಯಕ್ಷರಾಗಿರುವಂತಹ ನಿಸಾರ್ ಕುದ್ರಡ್ಕ ನಮ್ಮೊಂದಿಗಿದ್ದಾರೆ. ಇವರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಅದೇ ರೀತಿ ವೇದಿಕೆಗೆ ಆಗಮಿಸಿದಂತಹ ಎಲ್ಲ ಗಣ್ಯ ನಾಯಕರುಗಳಿಗೂ, ಅದೇ ರೀತಿ ಇಲ್ಲಿ ನೆರೆದಂತಹ ಎಲ್ಲ ಕಾರ್ಯಕರ್ತರಿಗೂ ಒಂದೇ ವಾಕ್ಯದಲ್ಲಿ ನಿಮಗೆ ಈ ಒಂದು ಪ್ರತಿಭಟನಾ ಸಭೆಗೆ ಸ್ವಾಗತವನ್ನು ಕೋರುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಮುಂದುವರಿಸಲು ನಾನು ಮನವಿ ಮಾಡಿಕೊಡ್ತಾ ಇದ್ದೇನೆ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಕಣಿಯೂರು ಬ್ಲಾಕ್ ಸಮಿತಿಯಿಂದ ಇವತ್ತು ಈ ಬೃಹತ್ ರಸ್ತೆಯ ದುರವಸ್ಥೆ ವಿರುದ್ಧ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ಜಿಲ್ಲಾ ಸಮಿತಿಯ ಸದಸ್ಯರಾದ ನವಾಜ್ ಭಾಯ್ ಅವರೇ, ಅದೇ ರೀತಿ ಬ್ಲಾಕ್ ಸಮಿತಿಯ ಅಧ್ಯಕ್ಷರಾದಂಥ ಮುಸ್ತಫಾ ಭಾಯ್ ಅವರೇ, ಅಸೆಂಬ್ಲಿ ಅಧ್ಯಕ್ಷರಾದಂಥ ಅಕ್ಬರ್ ಭಾಯ್ ಅವರೇ ಹಾಗೂ ಅಸೆಂಬ್ಲಿಯ ಎಲ್ಲ ನಾಯಕರೇ ಮತ್ತು ಇಲ್ಲಿ ಸಿಕ್ಕಿರುವ ಎಲ್ಲ ಕಾರ್ಯಕರ್ತರೇ, ಇವತ್ತು ನಾವು ಈ ರಸ್ತೆಯ ಬಗ್ಗೆ ನಾವು ಸೇರಿದ್ದೇವೆ. ಇಷ್ಟರವರೆಗೆ ನಾವು ಎಲ್ಲ ರೀತಿಯಲ್ಲಿ ಪ್ರತಿಭಟನೆ ಮಾಡಿ ರಸ್ತೆಗೆ ಆಯಿತು. ಈಗ ರಸ್ತೆಗಾಗಿ ನಾವು ಮಾತ್ರ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾಗಬೇಕಿದ್ದ ಬಸ್ ಮತ್ತು ಗಾಡಿ ಇದು ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಬಹುತೇಕ ಎಲ್ಲ ರಸ್ತೆಗಳು ಯಾವ ಮಟ್ಟಿಗೆ ಇದೆ ಅಂತ ಹೇಳಿದ್ರೆ ಅದರಲ್ಲಿ ವಾಹನ ತಗೊಂಡು ಹೋಗ್ಬಹುದು ಅಥವಾ ದೋಣಿಯನ್ನು ತಗೊಂಡು ಹೋಗಬಹುದಾ ಅಂತ ಯೋಚನೆ ಮಾಡಬೇಕಾಗಿದೆ. ರಾಜ್ಯ ಸರ್ಕಾರವು ಯೋಜನೆಗಳ ಹಿಂದೆ ಬಿದ್ದರೆ ನಮ್ಮ ಆಡಳಿತ ವರ್ಗವು ಈ ಸಮಸ್ಯೆಗಳನ್ನು ಪರಿಹರಿಸಿ ತಮಗೆ ರೀತಿಯಲ್ಲಿ ಇದ್ದಾರೆ, ಮುಂದುವರಿತಾ ಇದೆ ಭಾರತ ಇದೆ ಅಂತ. ಈಗ ಇಲ್ಲಿ ನಾವು ಯೋಚನೆ ಮಾಡುವ ಭಾರತ ನಿಜವಾಗಿ ಮುಂದುವರಿತಾ ಇದೆಯಾ ಅಥವಾ ಈ ನಮ್ಮ ರಸ್ತೆಗಳಲ್ಲಿ ಇಷ್ಟು ವಾಹನ ಓಡಾಡ್ತಾ ಇದೆ. ಈ ವಾಹನ ಚಾಲಕರಾಗ್ಲಿ ಅದರಿಂದ ಪ್ಯಾಸೆಂಜರ್ ಆಗಲಿ ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದಕ್ಕೆ ನಾವು ಯಾರನ್ನು ದೋಷಿಸಬೇಕು ಅಂತ ಗೊತ್ತಾಗುದಿಲ್ಲ. ಯಾಕಂದ್ರೆ ರಾಜಕಾರಣಿಗಳನ್ನು ದೋಷಿಸಬೇಕಾ ಅಥವಾ ಈ ಆಡಳಿತ ವರ್ಗದವರನ್ನು ದೋಷಿಸಬೇಕಾ ಅಂತ ಕಣ್ಣಿಗೆ ಕಾಣದಿರುವ ಇಲ್ಲಿ ಒಂದು ಸ್ವಲ್ಪನಾದರೂ ಒಂದು ಮಾನವೀಯತೆಯನ್ನು ಇಲ್ಲದಂತಹ ಒಂದು ಈ ಸಮಯದಲ್ಲಿ ಎಷ್ಟೋ ಈ ದ್ವಿಚಕ್ರ ವಾಹನಗಳು, ಆಟೋ ವಾಹನಗಳು ಪಲ್ಟಿಯಾಗುವುದು, ಒಂದಕ್ಕೊಂದು ತಾಗುವುದು, ಗಲಾಟೆ ಆಗುವುದು ಸರ್ವಸಾಮಾನ್ಯವಾಗುವುದು. ಇಂತಹ ಸಮಯದಲ್ಲಿ ಒಂದೇ ಒಂದು ಪಕ್ಷದವರು ಸಹ ಒಂದು ಪ್ರತಿಭಟನೆಗಾಗಲಿ ಮನವಿ ಮಾಡುವುದಕ್ಕಾಗಿ ಮುಂದೆ ಬರದ ಪಕ್ಷದಲ್ಲಿ ಈ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಒಂದು ಕಾರ್ಯಕ್ಕೆ ಕೈಜೋಡಿಸಿದೆ ಅಂದರೆ ನಮಗೆಲ್ಲರಿಗೂ ಹೆಮ್ಮೆ ಪಡುವಂತಹ ಈ ವಿಚಾರವಾಗಿದೆ. ಖಂಡಿತವಾಗಿಯೂ ನಾನು ರಿಕ್ವೆಸ್ಟ್ ಮಾಡುವುದಿಷ್ಟೇ, ನಮ್ಮ ಶಾಸಕರಾದ ಹರೀಶ್ ಪೂಂಜಾರವರೇ, ನೀವು ಜಾತಿ ಧರ್ಮದ ಬಗ್ಗೆ ಮಾತಾಡೋದಕ್ಕಿಂತ ಈ ಜನಸಾಮಾನ್ಯರ ಈ ನಮ್ಮ ನೋವುಗಳನ್ನು ಅರ್ಥ ಮಾಡಿಕೊಳ್ಳಿ. ಈ ರಸ್ತೆಗಳನ್ನು ನೀವು ನೋಡಿ ಒಮ್ಮೆ ಈ ರಸ್ತೆಯ ಬಗ್ಗೆ ಧ್ವನಿ ಎತ್ತಿ ಅಥವಾ ಜನರ ಮೂಲಭೂತ ಸೌಕರ್ಯಗಳ ಬಗ್ಗೆ ಧ್ವನಿ ಎತ್ತಿ ಇದಕ್ಕೆ ನೀವು ಒಂದು ರಾಜಕೀಯ ವ್ಯಕ್ತಿಗಳನ್ನಾಗಿ ಅಥವಾ ಒಂದು ನಾವು ಚುನಾವಣೆಯಲ್ಲಿ ಗೆಲ್ಲಿಸಿದಾಗ ಒಂದು ಸಾರ್ಥಕತೆ ಆಗ್ತದೆ. ಇದು ಬಿಟ್ಟು ನೀವು ಕಂಡು ಕಾಣದಂತೆ ಮಾಡ್ತಿದ್ದೀರಿ. ನಿನ್ನೆ ನಮ್ಮ ನಿರ್ಮಲಾ ಸೀತಾರಾಮನ್ ಹಣಕಾಸು ಸಚಿವೆ, ಮಿತ್ತ ಸಚಿವೆ ಧರ್ಮಸ್ಥಳಕ್ಕೆ ಬಂದರು. ಮಂಗಳೂರು ತನಕ ಏರ್ಪೋರ್ಟ್ ಅಲ್ಲಿ ಬಂದಿದ್ದಾರೆ. ನಂತರ ಧರ್ಮಸ್ಥಳಕ್ಕೆ ಹೇಗೆ ಬಂದಿದೆ ನನಗೆ ಗೊತ್ತಿಲ್ಲ. ನಿಜವಾಗ್ಲೂ ರಸ್ತೆಯಲ್ಲಿ ಬಂದಿದ್ದೇ ಆದರೆ ಬಗ್ಗೆ ಧ್ವನಿ ಎತ್ತಲೇಬೇಕು. ಈ ಧರ್ಮಸ್ಥಳದಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಹೋಗುವುದಾದ್ರೆ
ಇವರು ಇಲ್ಲಿ ಮಂಗಳೂರಿನಿಂದ ಧರ್ಮಸ್ಥಳಕ್ಕೆ ಹೋಗುವಂತ ರಸ್ತೆ ಯಾವಾಗ್ಲೂ ಇಲ್ಲದೆ ಎಲ್ಲರೂ ನಾವು ಹೋಗಿದ್ದೇವೆ ಅಲ್ವಾ. ಯಾವ ಮಟ್ಟಿಗೆ ಇದೆ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ಅದರಲ್ಲಿ ಹಿಡಿದುಕೊಂಡು ರಸ್ತೆ ಅಂತ ತೋರಿಸಿಕೊಟ್ಟವರು ಇಲ್ಲಿಯೇ ಇದ್ದಾರೆ ತುಂಬಾ ಜನ. ಅಂತ ಪರಿಸ್ಥಿತಿಯಲ್ಲಿ ಮಾನ್ಯ ಮಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ರವರೇ ಈ ರಸ್ತೆ ಗಮನ ಕೇಂದ್ರ ಸರ್ಕಾರದಂತ ರಾಷ್ಟ್ರೀಯ ತರದ ಒಂದು ಬಂದಿದೆ ಅದು ಖಂಡಿತವಾಗಿರ್ತದೆ. ಇಂದು ಖಂಡಿತವಾಗಿಯೂ ಯಾರು ಸಹ ಮುಂದೆ ರಾಷ್ಟ್ರ ನಮ್ಮ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಬಗ್ಗೆ ಧ್ವನಿ ಎತ್ತಿದೆ ಹೇಳುತ್ತಾ ಇಂದು ಈ ಕೆಲವೇ ಸಮಯಗಳಲ್ಲಿ ಒಂದು ಈ ರಸ್ತೆಯನ್ನು ನೀವು ಸರಿಪಡಿಸಿದಲ್ಲಿ ಇದಕ್ಕಿಂತ ಮುಕ್ತವಾದ ಹೋರಾಟವನ್ನು ನಾವು ಹಮ್ಮಿಕೊಳ್ಳಬೇಕಾಗುತ್ತದೆ. ಇದನ್ನು ನಿಮಗೆ ಎಚ್ಚರಿಕೆಯಿಂದ ಭಾವಿಸಿ ಅಥವಾ ನಮ್ಮ ಭಾವಿಸಿ ಇದಕ್ಕೆ ಹೋಗ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕನಿಯೂರ್ ಬ್ಲಾಕ್ ಸಮಿತಿ ವತಿಯಿಂದ ರಾಜ್ಯ ಹೆದ್ದಾರಿಯ ದುರಸ್ತಿಗೆ ಆಗ್ರಹಿಸಿ ಎಲ್ಲ ಸಾರ್ವಜನಿಕರ ಪರವಾಗಿ ಪಕ್ಷದ ವತಿಯಿಂದ ಇಲ್ಲಿ ಒಂದು ಘಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಇದರ ನೇತೃತ್ವವನ್ನು ವಹಿಸಿದಂತಹ ಅಧ್ಯಕ್ಷರಾದ ಮುಸ್ತಫಾ ಪೆರ್ನರವರೇ, ಕ್ಷೇತ್ರ ಸಮಿತಿ ಅಧ್ಯಕ್ಷರಾದ ಅಕ್ಬರ್ ರವರೇ, ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರೇ, ಜಿಲ್ಲಾ ಉಪಾಧ್ಯಕ್ಷರಾದ ಇನಾಸ್ ರೋಡ್ರಿಗಸ್ ಅವರು. ಈಗಾಗಲೇ ಇನಾಸ್ ರೋಡ್ರಿಗಸ್ ಅವರು ಬಹಳ ಚಂದವಾಗಿ ಹೇಳಿದರು, ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಅಂಗಡಿಗಳನ್ನು ಹೊಂದಿದ ರಸ್ತೆ ಇದ್ರೆ ಅದು ಉಪ್ಪಿನಂಗಡಿ ಮಾಡಿದ್ರು ಅಕ್ಟೋಬರ್ 26 ತಾರೀಕಿಗೆ. ಇದರ ಟೋಟಲ್ ಸರ್ವೆಯನ್ನು ಮಾಡಿ ಗುರಾಂಕೆರೆಯಿಂದ ಉಪ್ಪಿನಂಗಡಿಗೆ 100 ಗುಂಡಿ ಇರೋದಲ್ಲ, 500 ಅಲ್ಲ, 1000 ಅಲ್ಲ, ಸುಮಾರು 1422 ಗುಂಡಿಗಳನ್ನು ಹೊಂದಿದಂತ ಕಿಲೋಮೀಟರ್ ಒಂದು ರಸ್ತೆ ಉಪ್ಪಿನಂಗಡಿ ಮತ್ತು ಗುರಾಂಕೆರೆ. ಇದರ ಕೀರ್ತಿ ಯಾರಿಗೆ ಅಂತ ಹೇಳಿದ್ರೆ ನಮ್ಮ ಈ ಕ್ಷೇತ್ರ ಆದಂತ 1400 ಗುಂಡಿ ಬಹಳ ಸಾಗುವಂತ ದುಸ್ಥಿತಿ ಸಾಹಸ ನಮ್ಗೆ 2014 ಆ ಸಂದರ್ಭದಲ್ಲಿ ಹರೀಶ್ ಪುಂಜರು ಈ ಕ್ಷೇತ್ರಕ್ಕೆ ಬಂದರು. ಬರುವಾಗ ಆಯ್ಕೆ ಆದದ್ದು ಯುವಕ 35 ವರ್ಷದ ಯುವಕ ಆಯ್ಕೆಯಾಗಿ ಬಂದಂತ ಸಂದರ್ಭದಲ್ಲಿ ಅವರು ಹೇಳಿದ್ದು, ಬೆಳ್ತಂಗಡಿಯನ್ನು ನವ ಬೆಳ್ತಂಗಡಿ ಮಾಡ್ತೇವೆ ನಾವು. ಬೆಳ್ತಂಗಡಿಯ ಪ್ರತಿಯೊಂದು ಮೂಲ ಒಂದು ಅವರದೊಂದು ಬುಲೆಟಿನ್ ರೆಡಿ ಮಾಡಿದ್ರು, ವಿಜ್ಞಾಪನೆ ಪತ್ರ, ಒಂದು ಪಿಂಕ್ ಕಲರ್. ಇದು ಪ್ರಥಮ ಚುನಾವಣೆಯಲ್ಲಿ ತುಂಬಾ ಜಮಲಾಬಾದನ್ನು ಅಭಿವೃದ್ಧಿ ಮಾಡ್ತೇವೆ, ಬೆಳ್ತಂಗಡಿ ಮಾಡ್ತೇವೆ, ಬಸ್ ಗುರಾಂಕೆ ನಾವು ಬೋಟಿಂಗ್ ಮಾಡ್ತೇವೆ ರೀತಿಯ ಒಂದು ಇತ್ತು. ನಾವಿವತ್ತು ಕೇಳ್ತಾ ಇದ್ದೇವೆ, ಬೇಡ ಎರಡು ರಾಷ್ಟ್ರೀಯ ಸಂಪರ್ಕ ರೀತಿಯಾಗಿದೆ. ಮಾನ್ಯ ಹರೀಶ್ ಪುಂಜರು ತಾವಿದಕ್ಕೆ ಮತ್ತೊಮ್ಮೆ ಜನರ ಬಳಿ ಉತ್ತರವನ್ನು ಕಳೆದ ಬಾರಿ ಇಲ್ಲಿ ರೈಡ್ ಆಯಿತು, ಆಫ್ ರೋಡ್ ರೈಡ್ ಉಪ್ಪಿನಂಗಡಿ, ಒಂದು ಜೀಪ್ ರೈಡ್ ಅಲ್ಲಿ ಅವರು ಜೀಪ್ ಅಂತ ಬಿಡುತ್ತಾ ಹೇಳಿದ್ರು, ಇದು ಬೆಳ್ತಂಗಡಿಯಲ್ಲಿ ನಾವು ಬರಲು ಇದೇ ಅಲ್ಲಿ ಇವಾಗ ನಾವು ರಸ್ತೆಯನ್ನು
ಮತ್ತೊಮ್ಮೆ ತಾವು ಪರಿಶೀಲನೆ ಮಾಡಬೇಕು. ನಾನು ಹರೀಶ್ ಮುಂದಿನ ಅದೇ ಸುದ್ದಿ ಅವರು ಮತ್ತೆ ಹೇಳ್ತಿದ್ದಾರೆ, ರಸ್ತೆಯಲ್ಲಿ ಆಗಿದೆ ಎನ್ನುವಂತ ಮುಂದೆ ಇಡ್ತಿದ್ದಾರೆ. ಇದಕ್ಕೆ ಉತ್ತರವನ್ನು ನೀಡಿ ನಳಿನ್ ಕುಮಾರ್ ಕಟೀಲ್ ಸಂಸದರಾಗಿದ್ದಂತಹ ಸಂದರ್ಭದಲ್ಲಿ ಅದೇ ಬಿಜೆಪಿಯವರು ಅವರು ನಾಲಾಯಕ್, ಅವರಿಂದ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ. ಕೇಂದ್ರ ಬಿಜೆಪಿ ನಮಗೆ ಸಂಸ್ಥೆಗೆ ಬರೋದು ಬೇಡ, ಅವರಿಗೆ ಕೊಟ್ಟಿದ್ದೇವೆ, ಏನು ಅಭಿವೃದ್ಧಿ ಆಗಲಿಲ್ಲ ಎನ್ನುವಂತ ರಿಪೋರ್ಟ್ ಅನ್ನು ಇಟ್ಟು ಮತ್ತೆ ಮತ್ತೊಬ್ಬ ಕ್ಯಾಪ್ಟನ್ ಎನ್ನುವಂತ ಹೆಸರಿರುವಂತ ಒಬ್ಬ ಮಾಜಿ ಸೈನಿಕನನ್ನು ಈ ಸಂಸದರಾಗಿ ಆಯ್ಕೆ ಮಾಡಿದ್ರು. ಅವರೇನ್ ಮಾಡಿದ್ರು ಹೇಳ್ತಾ ಇದ್ದೇವೆ. ನಮಗೆ ಪಕ್ಷಭೇದ ನಂಬಿಕೆ ಇತ್ತು, ಆ ನಂಬಿಕೆಯನ್ನು ಕಳೆದುಕೊಂಡಿದ್ದೀರಿ. ಮಾನ್ಯ ಸಂಸದರೇ, ನಿಮ್ಗೆ ನಾಚಿಕೆ ಆಗ್ಬೇಕು. ನೀವು ಕೂಡ ಈ ಸಾರ್ವಜನಿಕರು ನೀವು ಉತ್ತರವನ್ನು ನೀಡುವಂತಹ ಕಾಲ ಸನ್ನಿಹಿತವಾಗಿದೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಬಂಧುಗಳೇ, ಇವತ್ತು ಉಪ್ಪಿನಂಗಡಿ ರಸ್ತೆಯಲ್ಲಿ ಬರುವಾಗ ಎಷ್ಟೋ ಸಾರ್ವಜನಿಕರು ಈ ಟೂ ವೀಲರ್ ದ್ವಿಚಕ್ರ ಸವಾರರು ಅಲ್ಲಿ ಬಿದ್ದು ಪೆಟ್ಟು ಮಾಡಿ ಆಕ್ಸಿಡೆಂಟ್ ಆಗಿ ತಮ್ಮ ಜಗಳವಾಗಿ ಸಾಕಪ್ಸರ್ ಹೋಯಿತು, ಟೈರ್ ಹೋಯಿತು. ದಿನನಿತ್ಯ 2 ದಿನಕ್ಕೊಮ್ಮೆ ಇಲ್ಲಿನ ಪಿಕಪ್ ಚಾಲಕರು ಬಸ್ ಚಾಲಕರಿಂದ ದಿನನಿತ್ಯ 2 ದಿನಕ್ಕೊಮ್ಮೆ ಅವರು ಗ್ಯಾರೇಜ್ಗೆ ಹೋಗ್ತಾ ಇದ್ದಾರೆ. ಅಂತ ಪರಿಸ್ಥಿತಿ ಸಾರ್ವಜನಿಕರು ಇಲ್ಲಿ ತೊಂದರೆಗಳಾಗ್ತಾ ಇದೆ. ಇದು ಕೂಡ ಕಿಂಚಿತ್ ಮಾಡ್ತಿಲ್ಲ, ಇದರ ಬಗ್ಗೆ ಯಾರು ಕೂಡ ಮಾತಾಡ್ತಿಲ್ಲ. ಮತ್ತು ಇಲ್ಲಿ ಮತ್ತೊಮ್ಮೆ ನಾನು ಇಲ್ಲಿನ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಿತ ಈ ಸಂದರ್ಭದಲ್ಲಿ ಅವರ ಬಳಿ ಏನೊಂದು ಲೆಟರ್ ಇದೆ ಅಂತೆ. ಇವಾಗ ರಕ್ಷಿತ್ ಶಿವರಾಮ್ನ ಲೆಟರ್ಗೆ ಇದೆ. ಏನೇ ಒಂದು ಕೆಲಸ ಆಗ್ಬೇಕಾದ್ರೆ ರಕ್ಷಿತ್ ಶಿವರಾಮ್ನೊಂದು ಲೆಟರ್ ಇದ್ರೆ ಆಗ್ತದೆ. ಲೆಟರ್ ನಾವು ಬೇಲೆ ಹಾಕೊಂಡು ಮಾತ್ರ ನಾನಿವಾಗ ಈ ಪರಿಸರದೆಲ್ಲ ನಿಮ್ಮ ದೇಶದ ಜನರಿದ್ದಾರೆ, ಕೆಲಸ ಮಾಡಬೇಕಲ್ಲ. ಮಾನ್ಯ ರಕ್ಷಿತ್ ಶಿವರಾಮ್ ಸಾರ್ವಜನಿಕರು ಕೇಳಬೇಕು. ನಮ್ಮನ್ನು ಪಡೆದಂತ ಬಿಜೆಪಿ ಕಾಂಗ್ರೆಸ್ ಅಭ್ಯರ್ಥಿಗಳು ಯಾರಾದ್ರೂ ಶಾಸಕರಿರಲಿ, ಮತ್ತೊಮ್ಮೆ ನಾನು ಮುಂದಿನ ಅವಧಿಯಲ್ಲಿ ಶಾಸಕನಾಗ್ತೇನೆ ಎನ್ನುವ ಏನೋ ಭಾವನೆಯಿಂದ ಹೋರಾಡ್ತಿದ್ದಾರಲ್ಲ ರಕ್ಷಿತ್ ಶಿವರಾಮ್, ಅವರಲ್ಲಿ ಕೂಡ ಈ ಕ್ವಶನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ಕೊಂಡಿದ್ದೀರಾ? ಇಲ್ಲಿ ಇರುವ ಮಂಗಗಳು ಅವರಿಗೇನು ಅರ್ಥ? ಖಂಡಿತವಾಗಿಯೂ ಕಳೆದ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಯು ಕೂಡ ಸ್ಪರ್ಧೆ ಮಾಡಿದ ಅಕ್ಬರ್ ಅವರು ನಮ್ಗೆ ಅದರ ಫಲವಾಗಿ ನಿಮ್ಮ ಸಮಸ್ಯೆಗೆ ಸ್ಪಂದನೆ ಮಾಡ್ತಿದ್ದೇವೆ. ನಿಮ್ಮ ಸಮಸ್ಯೆಗೆ ನಾವು ಸ್ಪಂದನೆ ಕಾಂಗ್ರೆಸ್ ಬಗ್ಗೆ ಮಾತಾಡಬೇಕು, ನಿಮ್ಮ ಬಳಿ ಕೇಳಬೇಕು. ಈ ನಿಮ್ಮ ಸಚಿವರಿದ್ದಾರೆ, ಉಸ್ತುವಾರಿಗಳಿದ್ದಾರೆ, ಅವರ ಬಳಿ ನೀವು ಮಾತುಗಳನ್ನು ಎತ್ತಬೇಕೆನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಯಾರಾದ್ರೂ ಒಬ್ಬ ಬೈಕಲ್ಲಿ ಬಂದು ಯಾರಾದ್ರೂ ಒಬ್ಬ ಹೆಣ್ಣು ಮಗಳ ಸರವನ್ನು ಕಿತ್ತು ಓಡೋಗಿದ್ರೆ ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಈ ರೋಡಲ್ಲಿ ಇಲ್ಲಿ ಒಳಗಿಂದ ರೋಡಲ್ಲಿ ಉಪ್ಪಿನಂಗಡಿ ಗುರಂಕೆರೆಗೆ ಬಂದ್ರೆ ಅವರ ಪೊಲೀಸ್ ಸಿಬಿ ಕೂಡ ಅವರ ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಗುಂಡಿಗಳಿದೆ. ಪ್ರತಿಯೊಬ್ಬ ಸಾರ್ವಜನಿಕರು ಕೂಡ ಇವತ್ತು ಪರದಾಡುವಂತಾಗಿದೆ. 8 ವರ್ಷದ ಮೊದಲು ಬಂಧುಗಳೇ, ಇದೇ ರೋಡಲ್ಲಿ ಗುರಂಕೆ ಹೋಗ್ಲಿಕ್ಕೆ 2 ಗುಂಡಿಗಳನ್ನು ತುಂಬಿತ್ತು. ವರ್ಷದ ಮೊದಲು ಅನ್ನೋದಕ್ಕೆ ನಂತರ ಅದೇ ಮಾನ್ಯ ಜಿಲ್ಲಾ ಪಂಚಾಯತ್ ಘಟಕದ ಪ್ರಮುಖರು ಸಾಹುಲ್ ನಮೀದ್ ಗೌರವಾನ್ವಿತ
ಅವರಿಗೂ ಕೂಡ ತಮ್ಮದೇ ಸರ್ಕಾರ ಇದೆ. ನನ್ನ ರಾಜಕೀಯವನ್ನು ನೀಡಿದಂತ ಈ ಕ್ಷೇತ್ರ, ನಾನು ನನ್ನ ಜನರ ಪರವಾಗಿ ನಾನು ಮಾತಾಡಬೇಕೆನ್ನುವಂತ ಅವರು ಕೂಡ ಸರ್ಕಾರದ ಗಮನಕ್ಕೆ ತರ್ತಾ ಇದ್ರು. ಅವರಲ್ಲಿ ಕೂಡ ಇವಾಗ ಲೆಟ್ರೇಟ್ ಇದೆ, ಅವರ ಸ್ವಂತ ಲೆಟ್ರೇಟ್ ಸೀಲು ಕೂಡ ಇದೆ, ಅವರು ಕೂಡ ತರ್ತಾ ಇದ್ರು, ಕೂಡ ತಂದಿಲ್ಲ. ಅವರು ಚುನಾವಣೆಯಲ್ಲಿ ಬರ್ತಾರೆ. ಆ ಸಂದರ್ಭದಲ್ಲಿ ಸೈನಿಕರೇ, ಮಾನ್ಯ ಬಂಧುಗಳು, ನೀವು ಈ ಕ್ವಶನ್ ಅನ್ನು ಅವರಿಗೆ ಕೇಳಿದ್ರೆ ಮತ ಹಾಕುವಂತ ಜನರು ನಾವು ಆಗಬಾರ್ದು. ಹೋಗಿ ಮತ ನೀಡುವಂತ ಜನರು ಇದೆ. ಪ್ರೇರಣೆಗೆ ಒಬ್ಬ ಬಡಪಾಯಿಗೂ ಒಂದೇ ಒಂದು ಮತದತ್ತು ಒಂದೇ ಕೌಂಟ್ ಅಲ್ಲಿ ನೀಡಿದ್ದಾರೆ. ಅವರು ಒಂದೇ ಎಣಿಕೆ, ಒಬ್ಬ ಶ್ರೀಮಂತರ ಮತಕ್ಕೂ ಒಬ್ಬ ಬಡವನ ಮತಕ್ಕೂ ಅದಕ್ಕೆ ವ್ಯಾಲ್ಯೂ ಒಂದೇ. ತಾವುಗಳು ಕೂಡ ಈ ಪ್ರಶ್ನೆ ಕೇಳಿ ಮುಂದಿನಗಳಲ್ಲಿ ಯಾರಿಗೆ ಸಾಪಾಕಿ ಹೋಗುವಂತ ಪರಿಸ್ಥಿತಿ ಇಲ್ಲ. ನೀವು ಸಾಪಾಕಬೇಕಾದದ್ದು ಯಾರಿಗೆ ಸಾರ್ವಜನಿಕ ಬಸ್ಸಲ್ಲಿ ಹೋಗುವಾಗ ಗುಂಡಿಗೆ ಬಾಡಿ ಸೊಂಟ ಪಲ್ಲಿಂಡು ಅಂತ ಸಾಪಾಕಲು ಬಸ್ಸಿನ ಡ್ರೈವರಿಗೆಲ್ಲ, ಅವರಿಗೆ ಯಾಕೆ ಪಾಪ ಸಾಪಾಕಬೇಕು? ರಿಕ್ಷಾದ ಡ್ರೈವರ್ಗಳಿಗೆಲ್ಲ ಸಾಪಾರು, ಈ ಜನಪ್ರತಿನಿಧಿಗಳಿಗೆ ಸಾಪಾಕಬೇಕು, ಇವರಿಗೆ ಸಾಪಾಕಬೇಕು. ನಾವು ಏನು ನಮ್ಮ ಸಾರ್ವಜನಿಕ, ನಾವೊಂದು ಬಸ್ಸನ್ನು ಒಂದು ಖರೀದಿ ಮಾಡಬೇಕು, ಟ್ಯಾಕ್ಸ್ ಮತ್ತೊಂದು ಇನ್ಸೂರೆನ್ಸ್ ಏನೆಲ್ಲ ವಸೂಲು ಮಾಡ್ತಾರೆ ಈ ಸರ್ಕಾರ. ಏಕೆ ನಾವು ರೋಡ್ ನಿಮಗೆ ಮಾಡಿಕೊಟ್ಟಿದ್ದೇವೆ ಅಂತೇಳಿ ಒಂದು ಮಂಗಳೂರಿಗೆ ಹೋಗಿ ಏನು ಟೋಲ್ ಗೇಟ್ ನಮ್ಮ ಟೋಲ್ ಅನ್ನು ವಸೂಲು ಮಾಡ್ತಾರೆ. ಹೋಗಿ ಎಷ್ಟು ಟೋಲ್ಗಳಿದೆ, ಸುಮಾರು 800 ರೂಪಾಯಿ 900 ರೂಪಾಯಿ ಟೋಲ್ ಕೊಡಬೇಕು. ಇಷ್ಟು ಹಣವನ್ನು ವಸೂಲಿ ಮಾಡುವಂತ ಈ ಸರ್ಕಾರಗಳು ನಮ್ಮ ಹಣದಿಂದ ಅವರು ಮಾಡಬೇಕಿತ್ತು, ಇವತ್ತು ನುಗ್ತಾ ಇದ್ದಾರೆ. 40% 50% ಈ ಸರ್ಕಾರಗಳಿಗೆ ಸಾರ್ವಜನಿಕರಾದ ನಾವು ಖಂಡಿತವಾಗಿಯೂ ಈ ದುರಸ್ತಿಯನ್ನು ಅವರು ಇದರಲ್ಲಿ ಹೋರಾಟ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಯಾವ ಹಂತಕ್ಕೆ ನೀವುಗಳು ನಮ್ಮ ಜೊತೆ ಇದ್ರೆ ಖಂಡಿತವಾಗಿಯೂ ನಮಗೆ ಎನ್ನುವಂತ ಮಾಡ್ತಾ ಇಲ್ಲ. ಸಾರ್ವಜನಿಕರ ಪರವಾಗಿ ಭೇದವನ್ನು ಮರೆತು ಪ್ರತಿ ಸಾರ್ವಜನಿಕರ ದರಿಯಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಪ್ರತಿಯೊಂದು ಇದ್ದಾರೆ. ನಮಗೂ ಕೂಡ ಕೆಲಸ ಇದೆ ಬಂಧುಗಳೇ, ಎಲ್ಲರೂ ಕೂಡ ಉದ್ಯೋಗದಲ್ಲಿರುವರು, ಎಲ್ಲರೂ ಕೂಡ ವ್ಯಾಪಾರಿಗಳು, ಎಲ್ಲರೂ ಕೂಡ ವಿದ್ಯಾರ್ಥಿ. ಯಾಕಂತ ನಾವೊಂದು ಪಕ್ಷ ಈ ದೇಶದಲ್ಲಿ ನಾವು ರಾಜಕೀಯ ಕೆಲಸ ಮಾಡಬೇಕಾದ್ರೆ ಇಂಥ ಸಾರ್ವಜನಿಕ ಸಮಸ್ಯೆ, ಆ ರಾಜಕೀಯ ಪಕ್ಷ ಇಲ್ಲಿ ಈ ಭೂಮಿಯಲ್ಲಿದ್ದು ಕೂಡ ವೇಸ್ಟ್, ಖಂಡಿತ ವೇಸ್ಟ್. ಕೂಡ ಕನಿಷ್ಠ ಅಂತ ಹೇಳಿದ್ರೆ 1 ತಿಂಗಳ ಗಡಿಯನ್ನು ನೀಡ್ತಾ ಇದ್ದೇವೆ. 1 ತಿಂಗಳ ಖಂಡಿತವಾಗಿ ನಮ್ಮ ಮೇಲೆ ಕೇಸು ಬಿದ್ರು ಸಾರ್ವಜನಿಕರನ್ನು ಒಗ್ಗೂಡಿಸಿ ತಡೆದು ಈ ರಸ್ತೆಯನ್ನು ತಡೆದು ಬೃಹತ್ ಮಟ್ಟದ ಜನಾಂದೋಲನ ಎನ್ನುವಂತ ಎಚ್ಚರಿಕೆಯನ್ನು ಪ್ರತಿಯೊಬ್ಬ ಜೊತೆಗಳು ನೀಡುತ್ತಾರೆ. ಎಲ್ಲ ನನ್ನ ರೀತಿಯ ಕರ್ತರಿಗೂ ಅದೇ ರೀತಿ ನನ್ನ ಒಂದೆರಡು ಮಾತನ್ನು ವಿರಮಿಸಿ. ಜೈ ಹಿಂದ್, ಜೈ ಎಸ್ ಡಿ ಪಿ.